ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಸಂಘರ್ಷದಲ್ಲಿ ದಿನದಿಂದ ದಿನಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಜಮೀರ್ ಅಹಮದ್ ಖಾನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಸಚಿವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ 2028ರವರೆಗೂ. ಈಗ ಅದಕ್ಕೆ ಇಕ್ಬಾಲ್ ಹುಸೇನ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಜಮೀರ್ ಮಾತನಾಡುವಾಗ ತಾಳ್ಮೆಯಿಂದ ಮಾತನಾಡಬೇಕು. ಜಮೀರ್ ಹಿರಿಯರಿದ್ದಾರೆ, ರಾಜಕೀಯದಲ್ಲಿ ಅನುಭವ ಇರೋರು, ಏನು ಮಾತನಾಡಬೇಕು ಅಂತ ಅವ್ರು ತಿಳ್ಕೊಂಡು ಮಾತನಾಡಲಿ ಅಂತ ರಾಮನಗರ MLA DK ಶಿವಕುಮಾರ್ ಅವರ ಆಪ್ತ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯಿಸಿರು. ಇನ್ನು ಜಮೀರ್ ಏನು ಹೇಳಿದ್ರು, ಅದಕ್ಕೆ ಇಕ್ಬಾಲ್ ಹುಸೇನ್ ಕೊಟ್ಟ ತಿರುಗೇಟು ಹೆಂಗಿತ್ತು ನೋಡೋಣ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತೊಗೊಂಡ್ರು ಬದ್ಧ ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ಹೋಗಿ ದಾಸ್ಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಳ್ತೀವಿ. ನಾವು ತಾಳ್ಮೆಯಿಂದ ಮಾತಾಡಬೇಕು ಅಂತ ನಾನು ಈಗ ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಮೀರ್ ಅವರು ಭಾಳ ಹಿರಿಯರು, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು. ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು, ನಾನು ಹೆಚ್ಚಿಗೆ ಹೇಳಲ್ಲ. ಜಮೀರ್ ಅವರು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ನಾನು ಈಗ ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಮೀರ್ ಅವರು ಭಾಳ ಹಿರಿಯರು, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು. ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು, ನಾನು ಹೆಚ್ಚಿಗೆ ಹೇಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.